ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ಲಾಗು. ಹಬ್ಬಕ್ಕಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಎಳ್ಳು, ಬೆಲ್ಲ, ಕೊಬ್ಬರಿ ಇದೆಲ್ಲ ನಾನೇ ಮನೇಲಿ ರೆಡಿ ಮಾಡ್ಕೊಂಡಿದ್ದೆ. ಪ್ರತಿ ವರ್ಷವೂ ಅಷ್ಟೇ ನಾನೇ ಮಾಡ್ಕೊತೀನಿ. ಕೊಬ್ಬರಿನ ಊರಿಂದ ತೊಗೊಂಬಂದಿದ್ದೆ, ಅದೆಲ್ಲ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಟು ಇವತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಮಿಕ್ಸ್ ಮಾಡ್ತಾಯಿದ್ದೆ. ರಾತ್ರಿ ಎಲ್ಲ ಪ್ಯಾಕ್ ಮಾಡೋಣ ಅಂತ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಬೇಕಿತ್ತು. ನಾವು ಸ್ವಲ್ಪ ಗುರುವಾರ ಹಬ್ಬ ಇದೆ, ಸಂಕ್ರಾಂತಿ ಹಬ್ಬ. ಶುಕ್ರವಾರ ನಮ್ಮ ಮಾವನ ಮಗಂದು ಫಂಕ್ಷನ್ ಇತ್ತು, ಊರಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಹೋಗೋಣ ಅಂದ್ಬಿಟ್ಟು ಇದೆಲ್ಲ ಇವಾಗಲೇ ಪ್ಯಾಕ್ ಮಾಡ್ತಾಯಿದ್ವಿ. ಎಲ್ಲ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲನೂ. ಇವಾಗ ಎಲ್ಲ ಫ್ರೈ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಎತ್ತಿಡ್ತಾ ಇದ್ದೆ. ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಕೂತ್ಕೊಂಡು ತಿಂತಾ ಇರ್ತಾರೆ ಇದನ್ನು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೆ. ಇದ್ರ ತುಂಬ ಆಗಿತ್ತು. ಊರಿಗೂ ಸ್ವಲ್ಪ ತೊಗೊಂಡೋಗ್ತೀನಿ, ಊರಲ್ಲೂ ಹೋಗ್ತಿದ್ದೀವಲ್ಲ, ಹೆಂಗೂ ಊರಿಗೂ ಸ್ವಲ್ಪ ಕೊಡ್ಬೋದು ಅಂದ್ಬಿಟ್ಟು ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೆ. ಇದು ಜೀರಿಗೆ ಪೆಪ್ಪರ್ಮೆಂಟ್ ಏನೂ ಹಾಕಿರಲಿಲ್ಲ, ಬರೀ ಇಷ್ಟೇ ಮಾಡ್ಕೊಂಡಿದ್ದೆ. ನಾನು ಇವತ್ತು ಸರಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಲಾಸ್ಟ್ ಟೈಮು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಬಂದಿದ್ವಿ. ಪ್ಲಾಸ್ಟಿಕ್ ಬಾಕ್ಸ್ ಬೇಡ ಅನಿಸ್ತು ಈ ಸರಿ ಹೇಳ್ಕೊಡೋಕ್ಕೆ. ಈ ಥರ ಮಡಕೆ ತೊಗೊಂಬಂದು ಮಕ್ಕಳು ರಾತ್ರಿ ಎಲ್ಲ ಪೇಂಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ರು. ಏನೋ ಮಕ್ಳಿಗೊಂಥರ ಖುಷಿ ಮಾಡ್ತೀವಿ ಅಂತ ಮಾಡಿದರು. ಇನ್ನು ಇದು ಬೆಳಗ್ಗೆನೇ ರಂಗೋಲಿ ಹಾಕಿದ್ದೆ. ನಮ್ಮ ಮನೆಯವ್ರು ಬೇಗ ರೆಡಿಯಾಗಿ ಊರಿಗೆ ಹೊರಡೋಣ ಅಂತ ಹೇಳಿದರು. ಇನ್ನು ಶುಕ್ರವಾರ ಫಂಕ್ಷನ್ ಇದೆಯಲ್ವ, ಫಂಕ್ಷನ್ಗೆ ಹೋಗಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಗುರುವಾರ ಹೋಗಿ ನೈಟ್ ರೆಸ್ಟ್ ಮಾಡಿ ಶುಕ್ರವಾರ ಫಂಕ್ಷನ್ ಮುಗಿಸ್ಕೊಂಡು ಈ ಕಡೆ ಬರೋಣ ಅಂತ, ಗುರುವಾರನೇ ಹೋಗೋಣ ಅಂತ ನಾನು ಬೆಳಗ್ಗೆನೇ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗ ನಾನು ಊರಿಗೆ ಬರಲ್ಲ, ಸ್ಕೂಲ್ ಇದೆ ಅಂತ ಹೇಳ್ದ. ಅವನು ಬರಲಿಲ್ಲ, ನಾವೇ ಹೋದ್ವಿ. ಇನ್ನು ಅವನು ಟ್ಯೂಷನ್ಗೆ ಹೋಗಿದ್ದ, ಇವಳು ಟ್ಯೂಷನ್ಗೆ ಹೋಗಿದ್ಲು. ನಾನು ಬೇಗ ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಗುರುವಾರನೂ ಅವ್ರಿಗೆ ಟ್ಯೂಷನ್ ಇತ್ತು. ಇಬ್ಬರು ಟ್ಯೂಷನ್ಗೆ ಹೋಗಿ ಬಂದರು. ನಾನು ಪೂಜೆ ಎಲ್ಲ ರೆಡಿಯಾಗಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಕಡೆ ಊರಲ್ಲಿ ಈ ಥರ ಎಲ್ಲ ಗೆಣಸು, ಕಬ್ಬು ಈ ಥರ ಎಲ್ಲ ಏನೂ ಮಾಡಲ್ಲ. ಬರೀ ಕಾಳನ್ನ ಅಂತ ಅವರೆಕಾಳನ್ನು ಮಾಡಿ ಈ ಹಸುಗಳಿಗೆ ಕಿಚ್ಚಾಯಿಸ್ತಾರೆ. ಇಲ್ಲಿ ಎಲ್ಲರ ಮನೆಯಲ್ಲೂ ಅವರೆಕಾಳು ಮತ್ತು ಕಡಲೆಕಾಯಿ ಮತ್ತು ಕಬ್ಬು ಇದೆಲ್ಲ ಬೇಯಿಸ್ತಾರೆ. ನಾನು ಕಬ್ಬಷ್ಟೇ ತಂದಿದ್ದೆ. ಇನ್ನು ಕಡಲೆಕಾಯಿ, ಗೆಣಸು ಎಲ್ಲ ಏನೂ ತರಲಿಲ್ಲ, ಯಾಕಂದರೆ ಯಾರೂ ಇರಲ್ವಲ್ಲ, ನಾವು ಊರಿಗೆ ಹೋಗ್ತೀವಲ್ಲ, ಬೇಡ ಅಂತ ಬಿಟ್ಟು ಬಂದಿದ್ದೆ. ಇನ್ನು ಹೋಗೋದು ಲೇಟ್ ಆಯಿತು, ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು, ಒಂದು 2 ಗಂಟೆ ಆಗೋಯ್ತಲ್ಲ. ಸರಿ ಇನ್ನೇನು ಅಂದ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ. ಕಾಯೇನಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಅವರೆಕಾಯಿ, ಕಡಲೆಕಾಯಿ ತರಿಸ್ಕೊಂಡಿದ್ದೆ ಮತ್ತು ಗೆಣಸು. ಸರಿ ಇನ್ನು ಲೇಟ್ ಆಯ್ತಲ್ಲ ಬಿಡು ಹೋಗೋದು ಅಂದ್ಬಿಟ್ಟು ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಇದನ್ನು ಬೇಯಿಸಿಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಿಸೋಣ ಅಂತ ಬಂದೆ. ಅವರೆಕಾಯಿನೂ ಅಷ್ಟೊಂದು ಏನು ಚೆನ್ನಾಗಿ ಬಂದಿರಲಿಲ್ಲ. ನಾನು ತೊಗೊಂಬರ್ತಾ ಇದ್ದೆ, ಬೇಯಿಸೋಕ್ಕಲ್ವಾ ಚೆನ್ನಾಗಿರೋದು ತೊಗೊಬರ್ತಾ ಇದ್ದೆ. ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಅಷ್ಟೊಂದು ಏನು ಚೆನ್ನಾಗಿ ಬಂದಿರಲಿಲ್ಲ ಕಾಯಿಗಳೆಲ್ಲ. ಇನ್ನು ಅದೆಲ್ಲ ತೊಳೆದು ಒಂದೇ ಸರಿ ಕುಕ್ಕರಲ್ಲಿ ಬೇಯಿಸೋಕ್ಕಿಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಸಪ್ರೇಟ್ ಏನು ಬೇಯಿಸಲಿಲ್ಲ. ಅವರೆಕಾಯಿ ಮತ್ತು ಕಡಲೆಕಾಯಿನ ಉಪ್ಪು ಹಾಕಿ ಒಂದೇ ಸರಿ ಕುಕ್ಕರಲ್ಲಿ 1 ವಿಜಿಲ್ ಕೂಗಿಸ್ಕೊಂಡೆ. ಇನ್ನು ಗೆಣಸು ಮಾತ್ರ ಅದನ್ನು ಬೆಲ್ಲ ಹಾಕಿ 1 ವಿಜಿಲ್ ಕೂಗಿಸ್ಕೊಂಡೆ. ನಮ್ಮ ಮನೇಲಿ ಗೆಣಸಿಗೆ ಉಪ್ಪು ಹಾಕಿದ್ರೆ ತಿನ್ನಲ್ಲ, ಒಂದು ಸ್ವಲ್ಪ ಸ್ವೀಟ್ ಹಾಕಿ ಗೆಣಸನ್ನ ಬೇಯಿಸ್ಕೊಂಡ್ರೆ ತಿಂತಾರೆ. ನಾವು ಯಾವಾಗಲೂ ಗೆಣಸು ತಿಂತಾನೆ ಇರ್ತೀವಿ. ಇವಾಗ ಅದಕ್ಕೂ ಅಷ್ಟೇ ಉಪ್ಪು ಹಾಕ್ಬಿಟ್ಟು ಗೆಣಸನ್ನು ಬೇಯಿಸ್ಕೊಂಡೆ. ಹಳ್ಳಿಲೆಲ್ಲ ಈ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ನಾವು ಸಿಟೀಲಿ ಇಲ್ಲಿ ಸಿಟೀಲಿ ಏನು ಗೊತ್ತಾ, ಎಲ್ಲರ ಮನೆಯಲ್ಲೂ ಇದೇ ಥರ ಮಾಡ್ತಾರೆ. ಹಂಗಾಗಿ ಇಲ್ಲಿ ಹೆಂಗೆ ಮಾಡ್ತಾರೆ ಹಂಗೇ ನಾವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷವೂ ಗೆಣಸು, ಕಡಲೆಕಾಯಿ ಈ ಥರದ್ದೆಲ್ಲ ಬೇಯಿಸ್ಕೊತೀವಿ. ಊರಲ್ಲಿ ಏನು ಗೊತ್ತಾ, ಕಾಳನ್ನು ಮಾಡ್ತಾರೆ, ಅವರೆಕಾಳನ್ನು ಮಾಡಿ ದೇವಸ್ಥಾನ ಹತ್ರ ಎಲ್ಲರಿಗೂ ಉಂಡೆ ಮಾಡಿ ಅದ್ರ ಮೇಲೆ ಬೆಣ್ಣೆ ಹಾಕಿಬಿಟ್ಟು ಕೊಡ್ತಾರೆ. ಅದು ಒಂಥರ ಚೆನ್ನಾಗಿರುತ್ತೆ.
ಇಲ್ಲ ಆ ಥರದ್ದೇನೂ ಇಲ್ಲ. ಇಲ್ಲಿ ಏನು ಬೇಕು ಇದು 3 ಮಾಡ್ತಾರೆ. ಮತ್ತು ಸಾಂಬಾರೆಲ್ಲ ಏನು ಮಾಡಲಿಲ್ಲ ನಾನು. ಕಾಳು ಇತ್ತು ಊರಿಂದ ತಂದಿದ್ದು. ಸಾಂಬಾರೇನು ಮಾಡಲಿಲ್ಲ. ಇತ್ಕವ್ರೆ ಕಾಳು ಮತ್ತು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ನಾನು ಅವೆಲ್ಲ ಏನೂ ಮಾಡಲಿಲ್ಲ. ಊರಿಗೆ ಹೋಗ್ತೀವಲ್ಲ ಇನ್ನು, ಏನಕ್ಕೆ ಅಂದ್ಬಿಟ್ಟು ಅವೆಲ್ಲ ಏನೂ ಮಾಡಲಿಲ್ಲ. ಗೆಣಸಿಗೆ 1-2 ಸ್ಪೂನಷ್ಟೇ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಅದನ್ನು ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ. ಓಪನ್ನಾಗಿ ಬೇಯಿಸಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ. ಇನ್ನು ಇದೆಲ್ಲ ಆಗೋಷ್ಟರಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಪೂಜೆ ಮಾಡ್ಕೊಂಡು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ. ನನ್ನ ಮಗಳೂ ಅಷ್ಟರಲ್ಲಿ ಟ್ಯೂಷನಿಂದ ಬಂದಳು. ಅವಳಿಗೆ ರೆಡಿ ಮಾಡಮ್ಮ ಇವತ್ತು ಅಂದಳು. ಅವಳಿಗೆ ರೆಡಿ ಮಾಡೋಣ ಅಂತ ಫಸ್ಟೆಲ್ಲ ಊರಲ್ಲಿ ಇರಬೇಕಾದ್ರೆ ನಾನು ರೆಡಿಯಾಗಿ ಎಲ್ರಿಗೂ ಮನೆಗೂ ಹೇಳ್ಕೊಡಕ್ಕೆ ಹೋಗ್ತಾಯಿದ್ದೆ. ಇವಾಗ ನನ್ನ ಮಗಳು ಎಲ್ರ ಮನೆಗೂ ಹೇಳ್ಕೊಡಕ್ಕೆ ಹೋಗ್ತಾಳೆ. ನಾನು ಊರಿಗೆ ಹೋಗ್ಬಿಡ್ತೀವಲ್ಲ ಇನ್ನು ಅಂದ್ಬಿಟ್ಟು ಮಧ್ಯಾಹ್ನನೇ ಎಲ್ಲ ಹೇಳ್ಕೊಡಿಸ್ಬಿಟ್ಟೆ ಅವಳ ಕೈಯಲ್ಲಿ, ಇಲ್ಲಿ ಯಾರ್ಯಾರ ಮನೆಗೆ ಕೊಡಬೇಕು ಅದೆಲ್ಲ. ಇನ್ನು ಊರಿಗೆ ಹೋದರೆ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಊರಲ್ಲೂ ಬೇಗ ಹೋಗಿ ಊರಲ್ಲೂ ಹೇಳ್ಕೊಟ್ವಿ ಸುಮಾರು ಮನೆಗೆ. ಇವಾಗ ನೋಡಿ ಎಲ್ಲ ಆಯಿತು. ಇಟ್ಬಿಟ್ಟು ಇನ್ನು ಪೂಜೆ ಮಾಡ್ಕೊಳ್ಳೋದಷ್ಟೇ. ನನ್ನ ಮಗಳಿಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವರು ಈ ಹಬ್ಬಗಳಲ್ಲೇ ಪಾಪ ರೆಡಿ ಆಗೋದು. ಈ ಸ್ಕೂಲ್ಗಳಲ್ಲಿ ಏನಂದರೆ ಫಸ್ಟೆಲ್ಲ ಚಿಕ್ಕ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸಂಕ್ರಾಂತಿ, ಕ್ರಿಸ್ಮಸ್ಸು ಮತ್ತು ಯುಗಾದಿ ಈ ಥರ ರಜೆ ಕೊಡೋಕ್ಕೆ ಒಂದು ದಿನ ಹಿಂದಿನ ದಿನ ಎಲ್ಲ ಕಲರ್ ಬಟ್ಟೆ ಹಾಕ್ಕೊಂಡೋಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಆದರೆ ಈಗೆಲ್ಲ ದೊಡ್ಡವರಾಗಿದ್ದಾವಲ್ಲ ಮಕ್ಕಳು, ಇವ್ರಿಗೇನು ಸೆಲೆಬ್ರೇಷನ್ ಮಾಡಲ್ಲ, ರಜೆ ಕೊಟ್ಟಿದ್ದರು. ಅದಕ್ಕೆ ಅವಳಿಗೆ ಡ್ರೆಸ್ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂತ ಮಾಡಿದೆ. ನಾನು ಮನೆಯಲ್ಲೆಲ್ಲ ನೋಡಿ ಎಲ್ಲ ಆಯಿತು. ಪೂಜೆ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ಮಗಳಿಗೆ ಈ ಥರ ಹಬ್ಬಗಳೆಲ್ಲ ಬಂದುಬಿಟ್ರೆ ರೆಡಿ ಆಗೋಕ್ಕಂತೂ ತುಂಬ ಇಷ್ಟ ಅವಳಿಗೆ. ಸ್ಯಾರಿ ಹಾಕು ಅಂತ ಇದ್ಲು. ಸ್ಯಾರಿ ಹಾಕೋಕ್ಕಾಗಲ್ಲಮ್ಮ ಅಂತೇಳ್ಬಿಟ್ಟು ಈ ಥರ ಡ್ರೆಸ್ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ. ಅವಳಿಗೆ ಇಷ್ಟ ಈ ಥರ ಡ್ರೆಸ್ ಮಾಡ್ಕೊಂಡು ಬಳೆ ಎಲ್ಲ ಹಾಕ್ಕೊಂಡು ಹಾಕ್ಕೊಳ್ಳೋಕ್ಕಿಷ್ಟ. ಅವಳು ಜಾಸ್ತಿ ಜೀನ್ಸು ಟಿ ಶರ್ಟ್ಗಿಂತ ಈ ಥರ ಬಟ್ಟೆನ ಜಾಸ್ತಿ ಇಷ್ಟಪಡ್ತಾಳೆ. ಇನ್ನು ಅವಳಿಗೂ ರೆಡಿ ಮಾಡಿದೆ. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ. ಸುಮಾರು ಈ ಡ್ರೆಸ್ ತೊಗೊಂಡು 1.5 ವರ್ಷ ಆಯ್ತೇನೋ. ಒಂದೇ ಟೈಮ್ ಹಾಕಿದ್ದಾಳೆ. ಇವಾಗ ಒಂದು ಟೈಮ್ ಹಾಕ್ಕೊಂಡಿದ್ದಾಳೆ ಅಷ್ಟೇ. 2 ಟೈಮ್ ಹಾಕೋತಾರೇನೋ ಅಷ್ಟೇ ಈ ಥರ ಬಟ್ಟೆಗಳೆಲ್ಲ ತೆಕ್ಕೊಟ್ರೆ. ಇದು ಲಾಸ್ಟ್ ಟೈಮ್ ಅನ್ಸುತ್ತೆ. ಇನ್ನು ಇದು ಹಾಕ್ಕೊಳ್ಳೋಕ್ಕೆ ಟೈಟ್ ಆಗುತ್ತೆ ಆಗಲೇ. ಕಲರ್ ಡ್ರೆಸ್ ಇಲ್ವಲ್ಲ ಸ್ಕೂಲ್ಗಳಲ್ಲಿ. ಇನ್ನು ಫಂಕ್ಷನ್ಗಳಲ್ಲಿ ಏನು ಅಷ್ಟು ಈ ಥರದ್ದೆಲ್ಲ ಹಾಕ್ಕೊಂಡು ಹೋಗಲ್ಲ. ಇನ್ನು ನೋಡಿ ಎಳ್ಳೆಲ್ಲ ಈ ಥರ ರೆಡಿ ಮಾಡಿಟ್ಟಿದ್ದೆ. ಅವಳ ಕೈಯಲ್ಲೆಲ್ಲ ಕೊಡಿಸಿದ್ವಿ. ಇನ್ನು ಊರಿಗೆ ಹೊರಟ್ವಿ ನಾವು. ಒಂದು 2:15-3 ಗಂಟೆಗೆ ಹೊರಟ್ವಿ. ಹೋಗ್ತಾ ಅಲ್ಲಿ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹಳ್ಳಿ ಮನೆಯಲ್ಲಿ ಕಾಫಿ ಕುಡ್ದು ದೋಸೆ ಎಲ್ಲ ತಿನ್ಕೊಂಡು ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.